ಹಲೋ ಆಸ್ಪರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಇವತ್ತು ಮಾರ್ಚ್ 11th ಮತ್ತೆ 12th ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ ಅಸ್ಮಿತಾ ಇನಿಷಿಯೇಟಿವ್ ಅಂದ್ರೆ ಅಚೀವಿಂಗ್ ಸ್ಪೋರ್ಟ್ಸ್ ಮೈಲ್ ಸ್ಟೋನ್ ಥ್ರೂ ಅಥವಾ ಬೈ ಇನ್ಸ್ಪೈರಿಂಗ್ ಥ್ರೂ ಆಕ್ಷನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಹೆಣ್ಮಕ್ಳುಗಳನ್ನ ಅಥವಾ ವುಮೆನ್ನ ಹೇಗೆ ಸ್ಪೋರ್ಟ್ಸ್ ಸೆಕ್ಟರ್ ನಾವು ಇನ್ವಾಲ್ವ್ ಮಾಡ್ಕೋತೀವಿ, ಹೇಗೆ ಪ್ರಮೋಟ್ ಮಾಡ್ತೀವಿ ಅನ್ನೋದ್ರ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ನ್ಯಾಷನಲ್ ಹೈವೇ ಗ್ರೀನ್ ಕವರ್ ಇಂಡೆಕ್ಸ್ ಇದನ್ನ ರಿಲೀಸ್ ಮಾಡುವಂತದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ಹಾಗಾಗಿ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸರ್ವಿಕಲ್ ಕ್ಯಾನ್ಸರ್. ಈಗ ಆಲ್ರೆಡಿ ಸರ್ವಿಕಲ್ ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ HPV ವ್ಯಾಕ್ಸಿನೇಷನ್ ಡ್ರೈವ್ ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಅದ್ರ ಜೊತೆಗೆ ಈಗ ಒಂದು ಸ್ಟ್ರಾಟಜಿ ಕೂಡ ಡಿಸ್ಕಸ್ ಮಾಡಿದ್ದಾರೆ, ಅದೇನು ಅಂತ ನೋಡ್ತಾ ಹೋಗೋಣ. ನಂತರ ಬಂದು ಸಿಪ್ರಿ ಅಥವಾ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಇದೊಂದು ಇಂಟರ್ನ್ಯಾಷನಲ್ ಪ್ರೈವೇಟ್ ಏಜೆನ್ಸಿ. ಇವ್ರು ಏನಂತಂದ್ರೆ ಯಾವ ದೇಶಗಳು ಎಷ್ಟು ಆರ್ಮ್ಸ್ ಅಥವಾ ಡಿಫೆನ್ಸ್ ಇಕ್ವಿಪ್ಮೆಂಟ್ ನ ಇಂಪೋರ್ಟ್ ಮಾಡ್ಕೋತಾ ಇದೆ, ಎಷ್ಟು ಎಕ್ಸ್ಪೋರ್ಟ್ ಮಾಡ್ಕೋತಾ ಇದೆ, ಅಥವಾ ಎಷ್ಟು ಅದ್ರ ಮೇಲೆ ಸ್ಪೆಂಡ್ ಮಾಡ್ತಾ ಇದೆ ಅನ್ನೋ ಡೇಟಾನ ಕೊಟ್ಟಿದೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕಾರ್ಗ್ ಐಲ್ಯಾಂಡ್. ಕಾರ್ಗ್ ಐಲ್ಯಾಂಡ್ ಬಂದು ಪರ್ಷಿಯನ್ ಗಲ್ಫ್ ಅಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಐಲ್ಯಾಂಡ್. ಸೊ ಇದೇನಂತಂದ್ರೆ ಇರಾನ್ದು ಕ್ರೂಡ್ ಆಯಿಲ್ ಸಂಬಂಧಪಟ್ಟಂತ ಕೋರ್ ಎಕನಾಮಿಕ್ ಆಕ್ಟಿವಿಟೀಸ್ ನಡೆಯುವಂತ ಜಾಗ ಇದು. ಸೊ ನಮ್ಗೆ ಗೊತ್ತಿದೆ ಇರಾನ್ ಮತ್ತೆ US ನಡುವೆ ಕಾನ್ಫ್ಲಿಕ್ಟ್ ಆಗ್ತಾನೆ ಇದೆ. ಸೊ ಹಾಗಾಗಿ ಈಗ US ಇದ್ರ ಮೇಲೆ ಅಟ್ಯಾಕ್ ಆಗಿದೆ. ಸೊ ಯಾವ್ದಾದ್ರು ಒಂದು ವಿಚಾರಗಳು ಸುದ್ದಿಲಿತ್ತು ನೋಡ್ಬೇಕಾಗತ್ತೆ ಈ ರೀತಿ. ಸೊ ಹಾಗಾಗಿ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಈಗ ಕರ್ನಾಟಕ ಸಂಬಂಧಪಟ್ಟಂತ ಕೆಲವು ವಿಚಾರಗಳು ನೋಡೋದಾದ್ರೆ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಅಥವಾ DCRE ಪೊಲೀಸ್ ಸ್ಟೇಷನ್ಸ್ ಅಂತ ಕರಿತೀವಿ. ಇದನ್ನ ಏನಕ್ಕೆ ಅಂತಂದ್ರೆ SC/ST ಮೇಲೆ ಆಗುವಂತಹ ಧೋರಣೆಗಳು ಅಥವಾ ಏನೋ ಒಂದು ಅಟ್ರಾಸಿಟೀಸ್ ಆಗುತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಗಳನ್ನ ಮಾಡೋದಕ್ಕೆ ತಂದಿರುವಂತಹ ಪೊಲೀಸ್ ಸ್ಟೇಷನ್ ಗಳಾಗಿರುತ್ತೆ. ಸೊ ಈಗ ಏನಂತಂದ್ರೆ ಇದನ್ನ 24/7 ನಡೆಸಬೇಕು ಅಥವಾ ಆಕ್ಟಿವ್ ಆಗಿರ್ಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಆರ್ಡರ್ ಮಾಡಿದೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ನೋಡ್ತಾ ಹೋಗ್ಬೇಕಾಗತ್ತೆ. ನಂತರ ಬಂದು ಸೋಷಿಯಲ್ ಮೀಡಿಯಾನ ಅಂಡರ್ 16 16 ವರ್ಷದ ಕೆಳಗಿರುವಂತವ್ರಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಸೊ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದು ಆರ್ಟಿಕಲ್ ನ ತಗೊಂಡು ಇದಕ್ಕೆ ಸಂಬಂಧಪಟ್ಟಂತ MCQ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಯೂನಿಯನ್ ಹೆಲ್ತ್ ಮಿನಿಸ್ಟರ್ JP ನಡ್ಡಾ ಹೈಲೈಟ್ಸ್ ಇಂಡಿಯಾಸ್ ಕಾಂಪ್ರಿಹೆನ್ಸಿವ್ ನ್ಯಾಷನಲ್ ಸ್ಟ್ರಾಟಜಿ ಟು ಫೈಟ್ ಸರ್ವಿಕಲ್ ಕ್ಯಾನ್ಸರ್ ಅಕ್ರಾಸ್ ಇಂಡಿಯಾ. ಸರ್ವಿಕಲ್ ಕ್ಯಾನ್ಸರ್ ಸಂಬಂಧಪಟ್ಟಾಗೆ ಯಾಕೆ ಇಷ್ಟೊಂದು ನಾವು ತಲೆಗೆಡಿಸ್ಕೊತಾ ಇದೀವಿ, ಸರ್ವಿಕಲ್ ಕ್ಯಾನ್ಸರ್ ಎಷ್ಟು ಸಿವಿಯರ್ ಆಗಿದೆ ಅಂತಂದ್ರೆ ಈಗ ನೀವು ನೋಡಬಹುದು ನಿಯರ್ಲಿ 80,000 ವರ್ಷದಲ್ಲಿ 80,000 ಸಾವುಗಳು ಈ ಒಂದು ಸರ್ವಿಕಲ್ ಕ್ಯಾನ್ಸರ್ ಇಂದಾನೇ ಆಗ್ತಾ ಇದೆ. ಆಮೇಲೆ ಪ್ರತಿ ವರ್ಷನೂ 1.2 lakh ಹೊಸ ಕೇಸಸ್ ಗಳನ್ನ ನಾವು ನೋಡ್ತಾ ಇದೀವಿ. ಅಷ್ಟು ಕೇಸಸ್ಗಳು ಸಿಗ್ತಾನೆ ಇದೆ. ಸೊ ಹಾಗಾಗಿ ತುಂಬಾ ಅಷ್ಟೇ ಅಲ್ಲ, ಈಗ ನೋಡಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೆಣ್ಮಕ್ಳುಗಳಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ, ಕ್ಯಾನ್ಸರ್ಗಳಲ್ಲೇ ಮೋಸ್ಟ್ ಕಾಮನ್ ಆಗಿರೋ ಟೈಪ್ ಯಾವುದು ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದನ್ನ ಬಿಟ್ಟರೆ ಸೆಕೆಂಡ್ ಮೋಸ್ಟ್ ಇದೇ ಆಗುತ್ತೆ ಸರ್ವಿಕಲ್ ಕ್ಯಾನ್ಸರ್. ಸೊ ಹಾಗಾಗಿ ಇಷ್ಟು ಸಿವಿಯರ್ ಆಗಿದೆ. ಸೊ ಅದಕ್ಕೋಸ್ಕರ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಫ್ರೀ ಆಗಿ ವ್ಯಾಕ್ಸಿನೇಷನ್ ಡ್ರೈವ್ ನ ಕಂಡಕ್ಟ್ ಮಾಡ್ತಾ ಇದಾರೆ. ಓಕೆ, ಇದು ಯಾವ್ದಿಂದ ಬರುವಂತದ್ದು? ಇದು ಬರುವಂತದ್ದು ಬಂದು ಹ್ಯೂಮನ್ ಪಪಿಲೋಮಾ ವೈರಸ್ ಅಂತ ಹೇಳ್ಬಿಟ್ಟು, ಈ ವೈರಲ್ ಏನಿದೆಯಲ್ಲ ಅದ್ರ ಇನ್ಫೆಕ್ಷನ್ ಆಗುವಂತದ್ದಾಗಿರುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ ಈ ಗರ್ಭಕೋಶ ಕಂಠ ಕಾಯಿಲೆ ಅಂತ ಕರೀತಾರೆ ಕನ್ನಡದಲ್ಲಿ, ಅಥವಾ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು. ಸೊ ಗರ್ಭಕೋಶದಲ್ಲಿ ಎಪಿಥೆಲಿಯಲ್ ಟಿಶ್ಯೂ ಅಂತ ಬರುತ್ತೆ. ಸೊ ಅಲ್ಲಿ ಇನ್ಫೆಕ್ಟ್ ಮಾಡುವಂತದ್ದು. ಸೊ ಇವನ್ ಅಲ್ಲೇ ಅಂತಲ್ಲ, ಈಗ ಗಂಟುಗಳಾಗ್ಬೋದು, ಗುದದ್ವಾರ ಆಗ್ಬೋದು, ಇಲ್ಲೂ ಕೂಡ ಅದ್ರ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ವ್ಯಾಕ್ಸಿನೇಷನ್ ಡ್ರೈವ್ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದು ಬಂದು ಸ್ಟ್ರಾಟಜಿನ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ. ಏನ್ ಸ್ಟ್ರಾಟಜಿ? 90-70-90 ಕೇಳ್ತಾರೆ ನಿಮಗೆ. 90-70-90 ಸ್ಟ್ರಾಟಜಿ ಏನು ಅಂತ ಹೇಳ್ಬಿಟ್ಟು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದು ಫಸ್ಟ್ ಡಿಸ್ಕಸ್ ಮಾಡಿದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಏನಂತಂದ್ರೆ ಈಗ ಒಂದು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಅದಕ್ಕೆ ಸಂಬಂಧಪಟ್ಟದ್ದು ವೈರಸ್ ಯಾವುದು? ಹ್ಯೂಮನ್ ಪಾಪಿಲೋಮಾ ವೈರಸ್ ಅಂತ ಹೇಳ್ಬಿಟ್ಟು. ಸೊ ಹ್ಯೂಮನ್ ಪಾಪಿಲೋಮಾ ವೈರಸ್ಗೆ ವ್ಯಾಕ್ಸಿನೇಷನ್ ತಂದಿದ್ದಾರೆ. ಆ ವ್ಯಾಕ್ಸಿನೇಷನ್ ನ ಅಟ್ಲೀಸ್ಟ್ 90% ಗರ್ಲ್ಸ್ಗೆ, ಅಂಡರ್ 15 ಇರುವಂತ ಗರ್ಲ್ಸ್ಗೆ ಕವರ್ ಮಾಡಬೇಕು. ಅಂಡರ್ 15 ಇರುವಂತವ್ರಿಗೆ ಅಟ್ಲೀಸ್ಟ್ 90% ಅವ್ರಿಗೆ ವ್ಯಾಕ್ಸಿನೇಷನ್ ಕವರ್ ಮಾಡಬೇಕು. ಎಷ್ಟರಲ್ಲಿ? ಬೈ 2030 ಒಳಗಡೆ ಮುಗಿಸ್ಬೇಕು. ಬೈ 2030 ಒಳಗಡೆ ಅಷ್ಟೇ 90% ಅಲ್ಲಿ ಗರ್ಲ್ಸ್ ಗಳನ್ನ ಕವರೇಜ್ ಆಗಿರ್ಬೇಕು. ಈಗ ಶುರು ಮಾಡಿದ್ದಾರೆ, ಬಟ್ ಮೊದಲೇ ಇನ್ಫೆಕ್ಷನ್ ಆಗಿದ್ರೆ. ಸೊ ಹಾಗಾಗಿ ಬೈ 2030 ಅಟ್ಲೀಸ್ಟ್ 70% ವುಮೆನ್, ಯಾರಿಗೆ 35-45 ವರ್ಷ ವಯಸ್ಸಾಗಿದೆ ಅವ್ರಗಳಿಗೆ ಸ್ಕ್ರೀನಿಂಗ್ ಆಗ್ಬಿಡ್ಬೇಕು. ಇಫ್ ಇನ್ ಕೇಸ್ ಏನಾದ್ರು ಆ ಸ್ಕ್ರೀನಿಂಗ್ ಅಲ್ಲಿ ಕೇಸ್ ಡಿಟೆಕ್ಟ್ ಆಯ್ತು ಅಂತ ಅನ್ಕೊಳ್ಳೋಣ. ಡಿಟೆಕ್ಟ್ ಆದಾಗ ಏನ್ ಮಾಡ್ಬೇಕು, ಅಟ್ಲೀಸ್ಟ್ 90% ಏನು ವುಮೆನ್ ಇದಾರಲ್ಲ, ಸೊ ಅವ್ರಗಳಿಗೆ ಟ್ರೀಟ್ಮೆಂಟ್ ನ ಕೊಡ್ಲೇಬೇಕು ಅನ್ನೋ ಉದ್ದೇಶದಿಂದ ಟಾರ್ಗೆಟ್ ಹಾಕಿರುವಂತದ್ದು. ಇನ್ಫ್ಯಾಕ್ಟ್ ಇದು WHO ಹಾಕಿರುವಂತ ಟಾರ್ಗೆಟ್. ನಾವು ಇದನ್ನೀಗ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೀವಿ. ಸೊ ಅದಕ್ಕೆ ಅಂತಾನೆ ಇವಾಗ ನೋಡ್ಬೋದಾಗಿರುತ್ತೆ, ಒಂದು ಸುಮಾರು 1,500 ಕ್ಯಾನ್ಸರ್ ಸೆಂಟರ್ ಅಥವಾ ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಗಳನ್ನ ತರ್ತಾ ಇದ್ದಾರೆ. ಆಯುಷ್ ಮಂದಿರ್ಗಳಲ್ಲಿ ತರ್ತಾ ಇರೋಂಥದ್ದಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೇಮ್ ನಾವು ಏನು WHO ತಂದಿರೋದಿಲ್ಲ, ನಾವು ಅದನ್ನ ಸ್ಟ್ರಾಟಜಿ ಫಾಲೋ ಮಾಡ್ತಾ ಹೋಗಿದ್ವಿ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು? ಭಾರತದಲ್ಲಿ ಗರ್ಭಕಂಠದ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಪ್ರಮುಖವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸೋಂಕಿನಿಂದ ಉಂಟಾಗುತ್ತದೆ. ಇದು ಕರೆಕ್ಟ್ ಆಗಿದೆ. ಸರ್ಕಾರಿ ಕಾರ್ಯಕ್ರಮಗಳ ಅಡಿಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆಯನ್ನು ಮುಖ್ಯವಾಗಿ ಅಸಿಟಿಕ್ ಆಮ್ಲದೊಂದಿಗೆ ದೃಶ್ಯ ತಪಾಸಣೆ ವಿಧಾನವನ್ನು ಅನುಸರಿಸ. ಏನಾಗುತ್ತೆ ಅಂತಂದ್ರೆ ಸ್ಕ್ರೀನಿಂಗ್ ಟೈಮ್ ಅಲ್ಲಿ ವಿಜುವಲ್ ಇನ್ಸ್ಪೆಕ್ಷನ್ ವಿತ್ ಅಸಿಟಿಕ್ ಆಸಿಡ್ ಅಂತ ಇದೊಂದು ಡಿಟೆಕ್ಷನ್ ಟೈಪ್. ಇದು ವಿಜುವಲ್ ಇನ್ಸ್ಪೆಕ್ಷನ್ ವಿತ್ ಅಸಿಟಿಕ್ ಆಸಿಡ್ ಅಂತ ಹೇಳ್ಬಿಟ್ಟು ಈ ಮೆಥಡ್ ಇಂದ ಕಂಡುಹಿಡಿತಾರೆ. ಸೊ ಕೇಳ್ಬೋದು ಈ ಮೆಥಡ್ ಕೊಟ್ಬಿಟ್ಟು ಏನಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಕೇಳ್ಬೋದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಗರ್ಭಕಂಠದ ಕ್ಯಾನ್ಸರ್ ಭಾರತದ ಮಹಿಳೆಯರಲ್ಲಿ ಕಂಡು ಬರುವ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ. ಅತ್ಯಂತ ಮೋಸ್ಟ್ ಕಾಮನ್ ಅಂತ ಇರುವಂತದ್ದು ಬ್ರೆಸ್ಟ್ ಕ್ಯಾನ್ಸರ್. ಇದು
ಸೆಕೆಂಡ್ ಮೋಸ್ಟ್ ಕಾಮನ್ ಆಗಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದ್ರೆ ವಾಟ್ ಈಸ್ ಕಾರ್ಗ್ ಐಲ್ಯಾಂಡ್. ಈಗ ಕಾರ್ಗ್ ಐಲ್ಯಾಂಡ್ ಸುದ್ದಿನಲ್ಲಿದೆ. ಏನಾಗಿದೆ ಅಂತಂದ್ರೆ ಇಲ್ಲಿ ಈಗ ಅಟ್ಯಾಕ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರಂತಾರೆ. ಸೊ ನಾನು ಆಲ್ರೆಡಿ ಹೇಳಿದೆ, ಕಾರ್ಗ್ ಐಲ್ಯಾಂಡ್ ಲೊಕೇಟ್ ಆಗಿರುವಂತದ್ದು ಪರ್ಷಿಯನ್ ಗಲ್ಫ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು. ಅಂದ್ರೆ ಈಗ ಏನ್ ಇರಾನ್ ಇದೆಯಲ್ಲ, ಇರಾನ್ ನ ಸೌತ್ ವೆಸ್ಟ್, ನೀವು ಸೌತ್ ವೆಸ್ಟ್ ಹೋದ್ರಿ ಅಂತಂದ್ರೆ ಸೊ ಅಲ್ಲಿ ಸುಮಾರು ಒಂದು 25 ಕಿಲೋಮೀಟರ್ ದೂರದಲ್ಲಿ ಈ ಕಾರ್ಗ್ ಐಲ್ಯಾಂಡ್ ನೋಡೋ ಸಿಗ್ತದೆ. ಏನಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ 90% ಏನೊಂದು ಇರಾನ್ದು ಆಯಿಲ್ ಎಕ್ಸ್ಪೋರ್ಟ್ ಆಗುತ್ತೆ, ಕ್ರೂಡ್ ಆಯಿಲ್. ಸೊ ಅಲ್ಲಿಂದಾನೇ ಆಗ್ತಾ ಇರುವಂತದ್ದು. ಅಷ್ಟು ಎಕನಾಮಿಕ್ ಆಕ್ಟಿವಿಟೀಸ್, ಆಯಿಲ್ ಕ್ರೂಡ್ ಆಯಿಲ್ ಸಂಬಂಧಪಟ್ಟಂತ ಕೋರ್ ಎಕನಾಮಿಕ್ ಆಕ್ಟಿವಿಟೀಸ್ ನಡೆಯುತ್ತಾ ಜಾಗ ಅದು. ಸೊ ಹಾಗಾಗಿ ಅಲ್ಲಿ ಅಟ್ಯಾಕ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಡೀಪ್ ವಾಟರ್ ಪೋರ್ಟ್ಸ್ಗಳು ಅಂದ್ರೆ ಲೈಕ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಥವಾ ಏನಾದ್ರು ತೆಗೆಯೋದಕ್ಕೆ, ಸೊ ಆ ತರದ ಡೆವಲಪ್ಮೆಂಟ್ ಇದೆ. ಮತ್ತೆ ಅಲ್ಲಿ ವರ್ಕರ್ಸ್ಗೆ ಹೌಸಿಂಗ್ ಫೆಸಿಲಿಟೀಸ್ ಇದೆ, ಮತ್ತೆ ಟ್ಯಾಂಕರ್ಗಳು, ಸ್ಟೋರೇಜ್ ಟ್ಯಾಂಕ್ಗಳಿದೆ. ಮತ್ತೆ ಎಷ್ಟು ಅದು ಆಕ್ಟಿವ್ ಇದೆ ಅಂತಂದ್ರೆ ಒಂದು ದಿನಕ್ಕೇನೆ 7 ಮಿಲಿಯನ್ ಬ್ಯಾರಲ್ಸ್ಗಳು ಅಷ್ಟೊಂದು ಲೋಡ್ ಮಾಡ್ತಾರಂತೆ. ಸೊ ಅಷ್ಟು ಆಕ್ಟಿವ್ ಆಗಿರುವಂತದ್ದು. ಸೊ ಈಗ ಅಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನೀವು ಇದೆಲ್ಲ ತಿಳ್ಕೊಂಡಿಲ್ಲ ಅಂತಂದ್ರು ಅಟ್ಲೀಸ್ಟ್ ಆ ಒಂದು ಐಲ್ಯಾಂಡ್ ಎಲ್ಲ ಲೊಕೇಟ್ ಆಗಿ ತಿಳ್ಕೊಬೇಕಾಗುತ್ತೆ, ಪರ್ಷಿಯನ್ ಗಲ್ಫ್ ಅಂತ ಹೇಳ್ಬಿಟ್ಟು. ಪ್ರಶ್ನೆ ಯಾವ ರೀತಿ ಬರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ? ಕಾರ್ಗ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಕೆಳಗಿಳಿಗಳನ್ನು ಪರಿಗಣಿಸಿ. ಕಾರ್ಗ್ ದ್ವೀಪವು ಇರಾನ್ನ ನೈಋತ್ಯ ಕರಾವಳಿಯ ಪರ್ಷಿಯನ್ ಗಲ್ಫ್ ನಲ್ಲಿ ಇದೆ. ಹೌದು, ಇದು ಲೊಕೇಟ್ ಆಗಿರುವಂತದ್ದು ಸೌತ್ ವೆಸ್ಟ್ ಆಫ್ ದ ಇರಾನ್ಗೆ ಇರುವಂತದ್ದು. ಎಲ್ಲಿ ಲೊಕೇಟ್ ಆಗಿರುವಂತದ್ದು ಪರ್ಷಿಯನ್ ಗಲ್ಫ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು. ಸೊ ಹಾಗಾಗಿ ಇದು ಸರಿಯಾಗಿದೆ. ಇದು ಜಾಗತಿಕ ಮಾರುಕಟ್ಟೆಗಳಿಗೆ ಇರಾನ್ನ ಬಹುಪಾಲು ಕಚ್ಚಾ ತೈಲ ರಫ್ತನ್ನು ನಿರ್ವಹಿಸುತ್ತದೆ. 90% ಎಕ್ಸ್ಪೋರ್ಟ್ ಆಗ್ತಿರುವಂತ ಜಾಗನೇ ಇದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಈ ದ್ವೀಪವು ತೈಲ ರಫ್ತು ಟರ್ಮಿನಲ್ ಆಗಿರುವುದಕ್ಕಿಂತ ಹೆಚ್ಚಾಗಿ ನೌಕಾ ಮಿಲಿಟರಿ ನೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಇದನ್ನ ಕಾಂಟ್ರಾಕ್ಟರಿ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ನಾವು ಕಚ್ಚಾ ತೈಲದ ಬಗ್ಗೆ ಮಾತಾಡ್ತಾ ಇದೀವಿ, ಇಲ್ಲಿ ನೌಕಾ ಮಿಲಿಟರಿ ಬಗ್ಗೆ ಮಾತಾಡ್ತಾ ಇದೀವಿ. ಎರಡರ ಒಂದೇ ಕರೆಕ್ಟ್ ಆಗಿರುವಂತದ್ದು. ಸೊ ಹಾಗಾಗಿ 1 and 2 ಮಾತ್ರ ಕರೆಕ್ಟ್ ಆಗಿರುತ್ತೆ. ಇದು ನೌಕಾ ನೆಲೆ ಅಲ್ಲ, ಬದಲಿಗೆ ಇರುವಂತದ್ದು ಕಚ್ಚಾ ತೈಲನ ರಫ್ತು ಮಾಡೋದಕ್ಕೆ ಇರುವಂತದ್ದು ಜಾಸ್ತಿ. ಸೊ ಹಾಗಾಗಿ 1 ಮತ್ತು 2 ಮಾತ್ರ ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ರಿಮೈನ್ಸ್ ವರ್ಲ್ಡ್ ಸೆಕೆಂಡ್ ಬಿಗ್ಗೆಸ್ಟ್ ಆರ್ಮ್ ಇಂಪೋರ್ಟರ್ ಆಫ್ಟರ್ ಉಕ್ರೇನ್. ಯಾರು ಹೇಳ್ತಾ ಇರೋಂಥದ್ದು? ಸಿಪ್ರಿ. ಏನಂತ ಹೇಳ್ತಾ ಇದೆ ಅಂತಂದ್ರೆ ಇಡೀ ಪ್ರಪಂಚದಲ್ಲೇನೆ ಆರ್ಮ್ಸ್ ಅಥವಾ ಡಿಫೆನ್ಸ್ ಇಕ್ವಿಪ್ಮೆಂಟ್ ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇಂಡಿಯಾ 2ನೇ ಸ್ಥಾನದಲ್ಲಿ ಇದೆಯಂತೆ. ಅದೇ ಸಿಪ್ರಿ ರಿಪೋರ್ಟ್ ಹೇಳ್ತಾ ಇದೆ ಉಕ್ರೇನ್ 1ನೇ ಸ್ಥಾನದಲ್ಲಿ ಇದೆಯಂತೆ. ಸೊ ನೋಡ್ಬೋದಾಗಿರುತ್ತೆ ಇಲ್ಲಿ ಉಕ್ರೇನ್ ಬಂದು 1ನೇ ಸ್ಥಾನದಲ್ಲಿದೆ. ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಿದೆ, ಈಗ ರಷ್ಯಾ ಯುಕ್ರೇನ್ ವಾರ್ ಆಗ್ತಾ ಇತ್ತು. ಸೊ ಹಾಗೆ ಅವ್ರು ನೀಡಿತ್ತು. ಇಂಡಿಯಾ ಬಂದು 2nd ಪೊಸಿಷನ್ ಅಲ್ಲಿ ಇದೆಯಂತೆ. ಜೊತೆಗೆ 3rd ಪೊಸಿಷನ್ ಅಂತ ಬಂದಾಗ ಇದು ನೋಡಿದ್ರೆ ಗೊತ್ತಾಗುತ್ತೆ, ಸೌದಿ ಅರೇಬಿಯಾ ಏನಿದೆಯಲ್ಲ ಇದು ಬಂದು 3rd ಪೊಸಿಷನ್. ನೆಕ್ಸ್ಟ್ 4th ಅಲ್ಲಿ ಕತರ್ ಇದೆ. 5th ಅಲ್ಲಿ ಪಾಕಿಸ್ತಾನ್ ಇದೆ. ಸೊ ಇವುಗಳು ಬಂದು ಲಾರ್ಜೆಸ್ಟ್ ಅಥವಾ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತ ಕಂಟ್ರೀಸ್ ಗಳಾಗಿರ್ತವೆ. ಯಾವ್ದು? ಉಕ್ರೇನ್, ಇಂಡಿಯಾ, ಸೌದಿ ಅರೇಬಿಯಾ, ಕತಾರ್ ಮತ್ತೆ ಪಾಕ್. ಇದನ್ನ ಹೇಳ್ತಾ ಇರೋಂಥದ್ದು ಯಾರು? ಸಿಪ್ರಿ ಹೇಳ್ತಾ ಇರೋಂಥದ್ದು. ಮತ್ತೆ ನಾನು ಹೇಳಿದೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ 2nd ಪೊಸಿಷನ್ ಅಲ್ಲಿ ಇದ್ದೀವಿ ಅಂತ. ಹಾಗಿದ್ರೆ ನಾವು ಯಾವ್ಯಾವ್ದ್ರಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಅಥವಾ ಯಾವ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಅಂತ ನೋಡೋದಾದ್ರೆ ರಷ್ಯಾ. ನಮ್ಗೆ ಜಾಸ್ತಿ ನಾವು ಇಕ್ವಿಪ್ಮೆಂಟ್ ತರಿಸ್ಕೊತಾ ಇರೋಂಥದ್ದೇ ರಷ್ಯಾ ಇಂದ. ನಮ್ಗೆ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇರೋಂಥದ್ದು ನಾವು ರಷ್ಯಾ ಇಂದ ಮಾಡ್ಕೊತಾ ಇದೀವಿ. ಫಾಲೋಡ್ ಬೈ ಫ್ರಾನ್ಸ್. 2nd ಬಂದು ಫ್ರಾನ್ಸ್ ಇಂದ ಮಾಡ್ಕೋತೀವಿ. 3rd ಬಂದು ಇಸ್ರೇಲ್. ಸೊ ಇಸ್ರೇಲ್ ನ ತರಿಸ್ಕೊತಾ ಇದೀವಿ. ಸೊ ಹಾಗಿದ್ರೆ ನಮ್ಮ ಇಂಪೋರ್ಟ್ ಅಲ್ಲಿ ಈಗ ನಮ್ಮೆಲ್ಲ ಬೇರೆ ಬೇರೆ ಸ್ಟ್ರಾಟಜಿಗಳು, ಪಾಲಿಸಿಗಳು ತರ್ತಾನೆ ಇದ್ದೀವಿ. ಆತ್ಮನಿರ್ಭರ್ ಭಾರತ ಮತ್ತೆ ಮೇಕ್ ಇನ್ ಇಂಡಿಯಾ. ಸೊ ಆಗಿದೇನು ಹೆಲ್ಪೇ ಆಗಿಲ್ವಾ? ಅದಕ್ಕೆ ಸಿಪ್ರಿ ಹೇಳುತ್ತೆ ನೀವು 2016 ಕಂಪೇರ್ ಮಾಡ್ಕೊಂಡು 2020ಕ್ಕೆ ನಿಮ್ಮ ಇಂಪೋರ್ಟ್ 4% ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಸಿಪ್ರಿ ಬಗ್ಗೆ ನೋಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಹೇಳಿದೆ, ಇದು ಬಂದು ಒಂದು ಪ್ರೈವೇಟ್ ಏಜೆನ್ಸಿ ಲೊಕೇಟ್ ಆಗಿರುವಂತದ್ದು, ಸ್ಟಾಕ್ಹೋಮ್ ಲೊಕೇಟ್ ಆಗಿರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ನೋಡಬಹುದು, ಆರ್ಮ್ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ, ಮಿಲಿಟರಿ ಎಕ್ಸ್ಪೆಂಡಿಚರ್ ಆಗ್ತಿರುತ್ತೆ, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಮ್ಸ್ ಗಳು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಗಳನ್ನ ಕೊಡ್ತಾ ಇರುತ್ತೆ. ಇದು 1966 ಅಲ್ಲೇ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತದ್ದು ಇದು ರಿಲೀಸ್ ಮಾಡುವಂತ 2 ರಿಪೋರ್ಟ್ಗಳು, ಗ್ಲೋಬಲ್ ಆರ್ಮ್ಸ್ ಟ್ರಾನ್ಸ್ಫರ್ ಡೇಟಾಬೇಸ್ ಅಂತ ಒಂದು, ಮತ್ತೆ ಆನ್ಯುವಲ್ ರಿಪೋರ್ಟ್ ಆನ್ ಮಿಲಿಟರಿ ಸ್ಪೆಂಡಿಂಗ್ ಅಂಡ್ ಆರ್ಮ್ ಟ್ರೇಡ್ ಮಿಲಿಟರಿ ಸ್ಪೆಂಡಿಂಗ್ ಅಂಡ್ ಆರ್ಮ್ ಟ್ರೇಡ್ ಅಂತ ಹೇಳ್ಬಿಟ್ಟು. ಸೊ ಈ 2 ರಿಪೋರ್ಟ್ ಗಳನ್ನ ಸಿಪ್ರಿ ರಿಲೀಸ್ ಮಾಡುವಂತದ್ದು ನೋಡ್ಕೋಬೇಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳನ್ನು ಪರಿಗಣಿಸಿ. ಸಿಪ್ರಿ ಸ್ವೀಡನ್ ನ ಸ್ಟಾಕ್ಹೋಮ್ ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸ್ವತಂತ್ರ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಯಾಗಿದೆ. ಕರೆಕ್ಟ್ ಆಗಿದೆ. ಇದು ಲೊಕೇಟ್ ಆಗಿರುವಂತದ್ದು ಸ್ಟಾಕ್ಹೋಮ್ ಅಲ್ಲೇನೆ. ಇದು ಸಶಸ್ತ್ರ ವರ್ಗಾವಣೆ, ಮಿಲಿಟರಿ ವೆಚ್ಚ ಮತ್ತು ಪರಮಾಣು ಶಕ್ತಿಗಳ ಕುರಿತು ಜಾಗತಿಕ ದತ್ತಾಂಶವನ್ನು ವರದಿಗಳನ್ನು ಪ್ರಕಟಿಸುತ್ತೆ. ಹೌದು, ಆ ವರದಿ ಮೇಲೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇದು ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾಗಿದೆ. ಇಲ್ಲ, ನಾವು ಆಲ್ರೆಡಿ ಹೇಳಿದ್ವಿ ಇದೊಂದು ಇಂಡಿಪೆಂಡೆಂಟ್ ಆಗಿರುವಂತದ್ದು. ಸೊ ಹಾಗಾಗಿ ವಿಶ್ವಸಂಸ್ಥೆಗೆ ಇದಕ್ಕೂ ಸಂಬಂಧ ಇಲ್ಲ. ಆನ್ಸರ್ ಬಂದು ಇದು ತಪ್ಪಾಗುತ್ತೆ. ಸೊ 3rd ಸ್ಟೇಟ್ಮೆಂಟ್ ತಪ್ಪಾದ್ರೆ ನಮ್ಗೆ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆಯಲ್ಲ, ಸೊ ಅದೇನ್ ಮಾಡಿದೆ ಅಂತಂದ್ರೆ ಫಸ್ಟ್ ಒಂದು ಆನ್ಯುವಲ್ ರಿಪೋರ್ಟ್ ನ ರಿಲೀಸ್ ಮಾಡಿದೆ ಅಂತೆ. ಆ ರಿಪೋರ್ಟ್ ಹೆಸರು ಒಂದು ನ್ಯಾಷನಲ್ ಹೈವೇಸ್
ಗ್ರೀನ್ ಕವರ್ ಇಂಡೆಕ್ಸ್. ನ್ಯಾಷನಲ್ ಹೈವೇನಲ್ಲಿ ಗ್ರೀನ್ ಕವರ್ ಹೇಗಿದೆ ಅನ್ನೋದನ್ನ ಒಂದು ಇಂಡೆಕ್ಸ್ ನ ರಿಲೀಸ್ ಮಾಡಿರುವಂತದ್ದು. ಸೊ ಇನ್ಫ್ಯಾಕ್ಟ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಂದೇ ಅಲ್ಲ, ಅದ್ರ ಜೊತೆಗೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಅಂತ, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ಈ ಆರ್ಗನೈಸೇಷನ್ ಸೇರಿ ಕೂಡ ಇದಕ್ಕೆ ಸಪೋರ್ಟ್ ಮಾಡಿರೋದು. ಯಾಕಂತಂದ್ರೆ ಆ ಗ್ರೀನ್ ಕವರ್ ನ್ಯಾಷನಲ್ ಹೈವೇನಲ್ಲಿ ಎಷ್ಟೆಲ್ಲ ಗ್ರೀನ್ ಕವರ್ ಇದೆ ಅನ್ನೋದನ್ನ ನಿಮ್ಗೆ ಸ್ಯಾಟಲೈಟ್ ಮೂಲಕ ಸರ್ವೆ ಮಾಡಿ ಕೊಡಬೇಕು ಅಂತಂದಾಗ ಒಂದು ಸ್ಯಾಟಲೈಟ್ ಡೇಟಾನ ಕಲೆಕ್ಟ್ ಮಾಡುವಂತ ಸೆಂಟರ್ ಬೇಕಾಗಿರುತ್ತೆ. ಸೊ ಅದಕ್ಕೆ ಇವರು ಒಂದು ಹೆಲ್ಪ್ ತಗೊಂಡಿರ್ತಾರೆ. ಈ ಒಂದು ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಇದೆಯಲ್ಲ, ಸೊ ಇದು ಬಂದು ಇಸ್ರೋ ಅಂಡರ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಆರ್ಗನೈಸೇಷನ್ ಆಗಿರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಕ್ಲೋರೋಫಿಲ್, ಈ ನ್ಯಾಷನಲ್ ಹೈವೇಗಳಲ್ಲಿ ನೋಡೋ ಮೇಲ್ಗಡೆಯಿಂದ ಸ್ಯಾಟಲೈಟ್ ಗಳಲ್ಲಿ ನಾವು ಸರ್ವೆ ಮಾಡಿದಾಗ ಕ್ಲೋರೋಫಿಲ್ ಕಂಟೆಂಟ್ ಹೇಗಿದೆ, ಕ್ಲೋರೋಫಿಲ್ ಅಂತಂದ್ರೆ ಪತ್ರಹರಿತ ಅಂತ ಕರಿತೀವಿ, ಅಂದ್ರೆ ಆ ಗಿಡಗಳಿಗೆ ಗ್ರೀನ್ ಕಲರ್ ಕೊಡುವಂಥದ್ದು ಅಥವಾ ಅದು ಫುಡ್ ಪ್ರೊಡಕ್ಷನ್ ಹೆಲ್ಪ್ ಮಾಡುವಂತಹ ಒಂದು ಮೆಟೀರಿಯಲ್. ಸೊ ಅದರ ಒಂದು ಕಂಟೆಂಟ್ ಬೇಸಿಸ್ ಮೇಲೆ ಗ್ರೀನ್ ಕವರ್ ಎಷ್ಟಿದೆ ಅಂತ ಹೇಳಿ ಸರ್ವೆ ಮಾಡ್ಬಿಟ್ಟು ಕೊಟ್ಟಿರುವಂತದ್ದು. ಸೊ ಈಗ ಒಂದು 24 ಸ್ಟೇಟ್ ಗಳಲ್ಲಿ ಸರ್ವೆ ಕಂಡಕ್ಟ್ ಆಗಿದೆ. ಒಂದು 30,000 ಕಿಲೋಮೀಟರ್ ಅಷ್ಟು ಕವರ್ ಮಾಡಿದ್ದಾರೆ. ಇನ್ನೊಂದಷ್ಟು ಇದ್ರ ಮೇಲೆ ಇನ್ಫಾರ್ಮೇಶನ್ ಬಂದಾಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಟ್ಲೀಸ್ಟ್ ಇದ್ರಲ್ಲಿ ಯಾವ್ಯಾವ್ದು ಇನ್ವಾಲ್ವ್ ಆಗಿದೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಜೊತೆಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ, ರಾಷ್ಟ್ರೀಯ ಹೆದ್ದಾರಿ ಹಸಿರು ಹೊದಿಕೆ ಸೂಚ್ಯಂಕ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ರಾಷ್ಟ್ರೀಯ ಹೆದ್ದಾರಿಗಳಿನ ಸಸ್ಯವರ್ಗ ಹಸಿರು ಹೊದಿಕೆಯನ್ನು ಶೇಕಡಾವಾರು ಪ್ರಮಾಣವನ್ನು ಅಳೆಯುತ್ತದೆ. ಹೌದು, ಎಷ್ಟು ಕವರೇಜ್ ಇದೆ ಅನ್ನೋದನ್ನ ಪರ್ಸೆಂಟೇಜ್ ವೈಸ್ ಹೇಳ್ತಾ ಹೋಗುತ್ತೆ. ಕರೆಕ್ಟ್ ಆಗಿದೆ. ಈ ಸೂಚ್ಯಂಕವು ಉಪಗ್ರಹ ಚಿತ್ರಣ ಮತ್ತು ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಕರೆಕ್ಟ್. ಇದನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಇಂಡಿಯಾ ಮತ್ತು ರಿಮೋಟ್ ಸೆನ್ಸಿಂಗ್ ಸೆಂಟರ್ ಜಂಟಿಯಾಗಿ ಸಿದ್ಧಪಡಿಸಿವೆ. ಹೌದು, ಎರಡೇ ಸೆಂಟರ್ಗಳು ಇನ್ವಾಲ್ವ್ ಆಗಿರುವಂತದ್ದು. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ DCRE ಅಥವಾ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಈ ಒಂದು ಪೊಲೀಸ್ ಸ್ಟೇಷನ್ಗಳು ಏನ್ ಮಾಡ್ತಿದ್ಯಲ್ಲ, ಸೊ ಇವು ಏನ್ ಮಾಡ್ಬೇಕು ಅಂತಂದ್ರೆ ಹಾಲಿಡೇಸ್ ಅಲ್ಲಿ ಕೂಡ 24/7 ನೀವು ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಈಗ ಆದೇಶ ಹೊರಡಿಸಿದೆ. ಏನಂತಂದ್ರೆ ಈ ಫಸ್ಟ್ ಇದೇನಂತ ನೋಡ್ತಾ ಹೋಗೋಣ. ಈ ಒಂದು ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಪೊಲೀಸ್ ಸ್ಟೇಷನ್ಸ್ ಗಳೇನಿದೆಯಲ್ಲ, ಸೊ ಇವುಗಳನ್ನ SC/ST ಕಾಯ್ದೆ ಅಥವಾ SC/ST ಮೇಲೆ ಆಗುವಂತಹ ಒಂದು ಧೋರಣೆ ಏನಿದೆ ಅಥವಾ ಅಟ್ರಾಸಿಟೀಸ್ ಏನಿದೆಯಲ್ಲ, ಸೊ ಅದನ್ನ ತಪ್ಪಿಸ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕೇಸ್ಗಳನ್ನ ರಿಜಿಸ್ಟರ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಆ ತರದ್ದು ಏನಾದ್ರು ಕೇಸ್ ಬಂತು ಅಂತಂದ್ರೆ FIR ಮಾಡುವಂತದ್ದಾಗ್ಬೋದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡುವಂತದ್ದಾಗ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ನ ಕಲೆಕ್ಟ್ ಮಾಡುವಂತದ್ದಾಗ್ಬೋದು, ಈ ಕೆಲಸಗಳಿಗೆ ಅಂತ ತಂದಿರುವಂತದ್ದು. ಸೊ ಇದನ್ನ ಯಾವ ಒಂದು ಆಕ್ಟ್ ಅಂತ ತಂದಿರ್ತಾರೆ ಅನ್ನೋದಾದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಪ್ರಿವೆನ್ಷನ್ಸ್ ಆಫ್ ಅಟ್ರಾಸಿಟಿ ಆಕ್ಟ್ 1989 ನೆನ್ಪಿಟ್ಕೋಬೇಕಾಗುತ್ತೆ. SC/ST ಪ್ರಿವೆನ್ಷನ್ಸ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989 ಅಂಡರ್ ಅಲ್ಲಿ ಇದನ್ನ ತಂದಿರ್ತಾರೆ. ಸೊ ಇದರಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂತದ್ದಾಗಿರುತ್ತೆ. ಮತ್ತೆ ಈ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೇರೆ ಪೊಲೀಸ್ ಸ್ಟೇಷನ್ಗಳು ಹೇಗೆ ಅಂತಂದ್ರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಅಥವಾ ಇನ್ಸ್ಪೆಕ್ಟರ್ಗಳು ಅದನ್ನ ಹೋಲ್ಡ್ ಮಾಡಿರ್ತಾರೆ ಅಥವಾ ಅದನ್ನ ಹೆಡ್ ಮಾಡಿರ್ತಾರೆ. ಬಟ್ ಇಲ್ಲ ಹಂಗಾಗಲ್ಲ. ಈ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ನೀವು ಹೆಡ್ ಮಾಡಬೇಕು ಅಂತಂದಾಗ ಅದು DSP ರ್ಯಾಂಕ್ ಆಗಿರ್ಬೇಕು, ಅದು DYSP ಅಂತ ಏನ್ ಹೇಳ್ತೀವಲ್ಲ, ಡಿಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅವ್ರುಗಳೇ ಹೋಲ್ಡ್ ಮಾಡ್ಬೇಕಾಗಿರುತ್ತೆ. ಈಗಾಗಲೇ ಕರ್ನಾಟಕದಲ್ಲಿ 33 ಈ ತರದ ಪೊಲೀಸ್ ಸ್ಟೇಷನ್ಗಳು ಎಸ್ಟಾಬ್ಲಿಷ್ ಆಗಿದೆ. ಇದ್ರ ಉದ್ದೇಶ ನಿಮ್ಗೆ ಕ್ಲಿಯರ್ ಆಗುತ್ತಾಯ್ತು. ಈಗೇನ್ ಚೇಂಜಸ್ ಮಾಡಿದ್ದಾರೆ ಅಂತಂದ್ರೆ, ನೀವು ಇದನ್ನ ಪೂರ್ತಿ ಥ್ರೂ ಔಟ್ ದ ಇಯರ್ ಆಕ್ಟಿವ್ ಆಗಿ ಇಟ್ಕೋಬೇಕು, ಕೇಸ್ನ ಫೈಲ್ ಮಾಡಬೇಕು ಅನ್ನೋದು ಇದ್ರ ಉದ್ದೇಶ ಆಗಿರುತ್ತೆ. ಮತ್ತೆ ಈ ಒಂದು ಪೊಲೀಸ್ ಸ್ಟೇಷನ್ಗಳಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇಕಪ್ ಇದೆ. ಫಾರ್ ಎಕ್ಸಾಂಪಲ್ ನೋಡಬಹುದಾಗುತ್ತೆ, ಆರ್ಟಿಕಲ್ 17 ಹೇಳುತ್ತೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಆರ್ಟಿಕಲ್ 46 ಹೇಳುತ್ತೆ DPSP ಹೇಳುತ್ತೆ ಅಂತಂದ್ರೆ SC/ST ಗಳದ್ದು ಪ್ರಮೋಷನ್ ಮಾಡ್ಬೇಕು, SC/ST ಗಳ ಒಂದು ವೆಲ್ಫೇರ್ ನ ಪ್ರಮೋಟ್ ಮಾಡುವಂತದ್ದು, ಅಟ್ರಾಸಿಟೀಸ್ ತಪ್ಪಿಸುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇದು ಕೂಡ ಸಪೋರ್ಟಿವ್ ಆಗಿದೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಕರ್ನಾಟಕದ ಪೌರ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣೆಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ. DCRE ಪೊಲೀಸ್ ಠಾಣೆಗಳು ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸುತ್ತವೆ. ಇದು ಕರೆಕ್ಟ್ ಆಗಿದೆ. ಕರ್ನಾಟಕದ ಪ್ರತಿ DCRE ಪೊಲೀಸ್ ಠಾಣೆಯು ನೇತೃತ್ವವನ್ನು ಇನ್ಸ್ಪೆಕ್ಟರ್ ಶ್ರೇಣಿ ಅಧಿಕಾರಿ ವಹಿಸುತ್ತಾರೆ. ಇನ್ಸ್ಪೆಕ್ಟರ್ ಅಲ್ಲ, ನಾನು ಆಲ್ರೆಡಿ ಹೇಳಿದೆ. ಇದಕ್ಕೆ DYSP ಅಥವಾ DCP ಇವ್ರುಗಳು ಹೋಲ್ಡ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈ ವ್ಯವಸ್ಥೆಯು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವ ವಿಧಿ 17 ಸಾಂವಿಧಾನಿಕ ರಕ್ಷಣೆಗಳೊಂದಿಗೆ ಸಂಪರ್ಕ ಹೊಂದಿದೆ. ಇದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಅಲ್ಲಿ ಎರಡನೇ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 3 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಎಲಿವೇಟ್ ಅಂತ ಒಂದು ಸ್ಕೀಮ್ ಇದೆ. ಎಲಿವೇಟ್ ಏನಕ್ಕೆ ಅಂತಂದ್ರೆ, ಈ ಕರ್ನಾಟಕದಲ್ಲಿ ಆಂಟ್ರಪ್ರಿನರ್ಶಿಪ್ ಮತ್ತೆ ಸ್ಟಾರ್ಟ್ಅಪ್ ನ ಪ್ರಮೋಟ್ ಮಾಡ್ಬೇಕು ಅಂತ ತಂದಿರುವಂತ ಸ್ಕೀಮ್. ಈಗ ಸುದ್ದಿನಲ್ಲಿ ಯಾಕಿದೆ ಅಂತಂದ್ರೆ, ಈಗ ವುಮೆನ್ ಲೇಡ್ ಮಾಡುವಂತ ಸ್ಟಾರ್ಟ್ಅಪ್ಸ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಬಂದಿರುವಂತದ್ದು. ಈಗ ನೋಡಬಹುದಾಗಿರುತ್ತೆ, 2017 ನೋಡಿದ್ರೆ ನಮಗೆ ಬರೀ 17% ಅಷ್ಟು ವುಮೆನ್ ಪಾರ್ಟಿಸಿಪೆಂಟ್ಸ್ ಇದ್ರು, ಅಂದ್ರೆ ಅಲ್ಲಿ ಸ್ಟಾರ್ಟ್ಅಪ್ ಆಂಟ್ರಪ್ರಿನರ್ಸ್ ಇದ್ರು. ಬಟ್ ಈಗ ಏನಾಗಿದೆ ಅಂತಂದ್ರೆ 2025 ಸುಮಾರು 43% ಅಷ್ಟು ವುಮೆನ್ ಇದ್ದಾರೆ.
ಸೊ ಹಾಗಾಗಿ ಒಂದು ಸ್ಟಡಿ ಗ್ರೋತ್ ನ ಇದು ನೋಡಿದೆ. ಸೊ ಹಾಗಾಗಿ ಸುದ್ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅದಕ್ಕೆ ನಾವು ಮುಂಚೆ ಎಲಿವೇಟ್ ಪ್ರೋಗ್ರಾಮ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಏನಿದೆ ಎಲಿವೇಟ್ ಪ್ರೋಗ್ರಾಮ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ಅಪ್ ಮತ್ತೆ ಆಂಟರ್ಪ್ರಿನರ್ಶಿಪ್ ಪ್ರಮೋಟ್ ಮಾಡೋದಕ್ಕೆ ಅಂತ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಇತ್ತು ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಅದು ಹೆಲ್ತ್ ಆಗ್ಬೋದು, ರೋಬೋಟಿಕ್ಸ್ ಆಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಈ ರೀತಿ ನಾನಾ ವಿಧವಾಗಿ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಇದ್ರೆ, ಸೊ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಪ್ರಾಪರ್ ಆಗಿ ಒಂದು ಗೈಡೆನ್ಸ್ ಕೊಡುವಂಥದ್ದು, ಮಾನಿಟರ್ ಮಾಡುವಂಥದ್ದು, ಜೊತೆಗೆ ಒಂದು 50 ಲಕ್ಷದವರೆಗೂ ನಿಮ್ಗೆ ಅದಕ್ಕೆ ಫಂಡ್ ನ ಕೊಟ್ಬಿಟ್ಟು ಅದನ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇಫ್ ಇನ್ ಕೇಸ್ ಏನಾದ್ರು ಈಗ ಆ ಕಾನ್ಸೆಪ್ಟ್ ಗೆ ನೀವು ಪೇಟೆಂಟ್ ಫೈಲ್ ಮಾಡಿರ್ತಾ ಅಂತ ತಿಳ್ಕೊಳ್ಳಿ, ಅದು ಫೈಲ್ ಮಾಡೋದಂತ ಕಾಸ್ಟ್ ಏನಿರುತ್ತಲ್ಲ ಅದನ್ನ ರೀಇಂಬರ್ಸ್ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ GST ನೀವೇನ್ ಕಟ್ಟಿರ್ತೀರಲ್ಲ ಆ GST ನಿಮ್ಗೆ ರೀಫಂಡ್ ಮಾಡ್ಕೊಡ್ತಾರೆ, ಅದಕ್ಕೆ ಮಾರ್ಕೆಟ್ ಆಕ್ಸೆಸ್ ಕೊಡ್ತಾರೆ. ಸೊ ಈ ರೀತಿನೆಲ್ಲ ಇರುವಂತಹ ಸ್ಕೀಮ್ ಬಂದು ಎಲಿವೇಟ್ ಸ್ಕೀಮ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಎಲಿವೇಟ್ ಸ್ಕೀಮ್ ನ 2017ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ITBT ತಂದಿರುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ, ಡಿಪಾರ್ಟ್ಮೆಂಟ್ ಆಫ್ ITBT ತಂದಿರುವಂತದ್ದಾಗಿರುತ್ತೆ. ಸೊ ಮತ್ತೆ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳು ಬರ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ನೋಡ್ಬೋದಾಗಿರುತ್ತೆ, ಎಲಿವೇಟ್ ಉನ್ನತಿ ಅಂತ ಬರುತ್ತೆ. ಎಲಿವೇಟ್ ಉನ್ನತಿ ಅಂತ ಬಂದು SC/ST ಆಂಟ್ರಪ್ರನರ್ಸ್ ಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಜೊತೆಗೆ ಎಲಿವೇಟ್ ಮೈನಾರಿಟಿ ಗೊತ್ತಾಗ್ತಾ ಇದೆ, ಮೈನಾರಿಟೀಸ್ ಗಳಿಗೆ ಸಪೋರ್ಟ್ ಮಾಡುವಂತದ್ದು. ಮತ್ತೆ ವಿ ಎಸ್ಕಲೇಟ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. ಈ ವಿ ಎಸ್ಕಲೇಟ್ ಬಂದು ಎಸ್ಪೆಷಲಿ ವುಮೆನ್ ಗಳಿಗೆ ಎಕ್ಸ್ಟ್ರಾ ಟ್ರೈನಿಂಗ್ ಕೊಡಬೇಕು ಅಂತ ಮಾಡುವಂಥದ್ದು. ವಿ ಎಸ್ಕಲೇಟ್ ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಎಲಿವೇಟ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಇರುವಂತ ಅಪ್ಡೇಟ್ ಏನಂತಂದ್ರೆ ವುಮೆನ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ, ಸ್ಟಡಿಯಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಕರ್ನಾಟಕ ಎಲಿವೇಟ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲಿವೇಟ್ ಎಂಬುದು 2017ರಲ್ಲಿ ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿದ ಸ್ಟಾರ್ಟ್ಅಪ್ ಗಳಿಗೆ ನೀಡುವ ಅನುದಾನಿತ ಬೆಂಬಲ ಕಾರ್ಯಕ್ರಮವಾಗಿದೆ. ಕರೆಕ್ಟ್. ಈಗ 50 ಲಕ್ಷ ಕೊಟ್ಟಿದ್ದಾರೆ ಅನುದಾನ ಕೊಡ್ತಾರೆ ಅಂತದ್ದು. ನೆಕ್ಸ್ಟ್ 2026ರಲ್ಲಿ ಎಲಿವೇಟ್ ಅಂತ ಪ್ರೋಗ್ರಾಮ್ ಬರುತ್ತೆ, ಅಲ್ಲಿ 1 ಕೋಟಿ ಕೊಡ್ತಾರೆ. ಇದುವರೆಗೂ ಕೊಟ್ಟಿರೋದು 50 ಲಕ್ಷ. 2026 ಡೇ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ 1 ಕೋಟಿ ಕೊಡಬೇಕು. ಮತ್ತೆ ಡೀಪ್ ಟೆಕ್ ಮೇಲೆ ಫೋಕಸ್ ಮಾಡಬೇಕು ಅಂತಿದೆ. ಆ ಒಂದು ಪಾಯಿಂಟ್ ಕೂಡ ನಿಮ್ಗೆ ನೆನ್ಪಿಡ್ಲಿ. ಇದನ್ನು ಎಲೆಕ್ಟ್ರಾನಿಕ್ಸ್, ITBT ಮತ್ತು ವಿಜ್ಞಾನ ತಂತ್ರಜ್ಞಾನದ ಇಲಾಖೆಯು ಜಾರಿಗೆ ತಂದಿದೆ. ಹೌದು, ಡಿಪಾರ್ಟ್ಮೆಂಟ್ ಆಫ್ ITBT ಅಂತ ಹೇಳಿದೆ. ಸೊ ತಂದಿರುವಂತದ್ದು ಇವರೇ ಆಗಿರುತ್ತೆ. ಮಹಿಳಾ ನೇತೃತ್ವದ ಸ್ಟಾರ್ಟ್ಅಪ್ ಗಳ ಪಾಲು 2017ರಲ್ಲಿ ಸುಮಾರು 17% ರಿಂದ 2025ರಲ್ಲಿ ಸುಮಾರು 43ಕ್ಕೆ ಏರಿದೆ. ಕರೆಕ್ಟ್. ಇದಕ್ಕೆ ಈ ಸುದ್ದಿನ ಇರುವಂತದ್ದು. ಸೊ ಹಾಗಾಗಿ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಬಜೆಟ್ ಏನಾಗಿದೆ ಅಂತಂದ್ರೆ, ಕರ್ನಾಟಕ ಬಜೆಟ್ ಒಂದೊಂದೇ ಒಂದು ಆರ್ಟಿಕಲ್ ನ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಈಗ ಕೃಷಿ ವಿಸ್ತಾರ ಅಂತೇಳಿ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ, ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ. ಏನು ಕೃಷಿ ವಿಸ್ತಾರ ಅವಶ್ಯಕತೆ ಏನಿತ್ತು? ನಮ್ಗೆ ಗೊತ್ತಿದೆ, ಮೊದಲೇನಾಗ್ತಿತ್ತು ಅಂತಂದ್ರೆ ಪ್ರೊಡಕ್ಷನ್ ಆಗ್ತಿತ್ತು, ಅವೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಫಾರ್ಮರ್ಸ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಕನ್ಸ್ಯೂಮರ್ಸ್ಗೆ ಸೇಲ್ ಆಗ್ತಾ ಇದೆ. ಬಟ್ ಆದ್ರೆ ಕನ್ಸ್ಯೂಮರ್ ಕೊಡುವಂತ ಬೆಲೆನಲ್ಲಿ ಕೇವಲ 25-40% ಅಷ್ಟೇ ಫಾರ್ಮರ್ಸ್ಗೆ ರೀಚ್ ಆಗ್ತಾ ಇದೆ. ಓಕೆನಾ? ಇನ್ನೊಂದು ಜೊತೆಗೆ ಫಾರ್ಮರ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದಾರಲ್ಲ, ಫಾರ್ಮರ್ಸ್ ಪ್ರೊಡ್ಯೂಸ್ ಮಾಡ್ತಿರೋದ್ರಲ್ಲಿ 5-15% ಸೀರಿಯಲ್ಸ್, ಅಥವಾ ಏನ್ ಕಾಳುಗಳು, ಧಾನ್ಯಗಳು ಅಂತ ಹೇಳ್ತೀವಲ್ಲ ಅವು, ಮತ್ತೆ 30-40% ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಏನಿದೆಯಲ್ಲ ಅದು ಜಸ್ಟ್ ಅದು ಪ್ರೊಸೆಸಿಂಗ್ ಮಾಡೋದ್ರಲ್ಲಿ ಅಥವಾ ಸ್ಟೋರೇಜ್ ಮಾಡೋದ್ರಲ್ಲಿ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ ಹಾಳಾಗ್ತಾ ಇದೆ. ಸೊ ಹಾಗಾಗಿ ಈ ಲಾಸ್ಗಳಾಗ್ತಾ ಇದೆ. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು, ಆ ಒಂದು ಅಗ್ರಿಕಲ್ಚರ್ ಫೀಲ್ಡ್ ನ ಇನ್ನೊಂದಷ್ಟು ವಿಸ್ತಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕರ್ನಾಟಕ ಬಜೆಟ್ 2026-27ರಲ್ಲಿ ಕೃಷಿ ವಿಸ್ತಾರ ಅನ್ನೋ ಪ್ರೋಗ್ರಾಮ್ ನ ಲಾಂಚ್ ಮಾಡಿ ಇದಕ್ಕೆ 100 ಕೋಟಿಗಳಷ್ಟು ಈಗ ಕರ್ನಾಟಕ ಸರ್ಕಾರ ಇನ್ವೆಸ್ಟ್ ಮಾಡಿದೆ. ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಚೈನ್ ಆಡ್ ಮಾಡ್ತಾ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಫಾರ್ಮ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಅಪ್ಪೆ ಮಿಡಿ ಬಗ್ಗೆ ಮಾತಾಡ್ತಾ ಇದ್ದೆ. ಅಪ್ಪೆ ಮಿಡಿ ಅಂದ್ರೆ ಮಾವಿಗೆ ಸ್ವಲ್ಪ ಐಸ್ ಕಡಿಮೆ ಇರುತ್ತೆ, ನೀವು ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಹೇಗೆ? ಅದನ್ನ ನೀವು ಬೇರೆ ಉಪ್ಪಿನಕಾಯಿ ರೀತಿಯಲ್ಲಿ ಬದಲಾಯಿಸಬಹುದು. ಸೊ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ನೆಕ್ಸ್ಟ್ ಬಂದು ವ್ಯಾಲ್ಯೂ ಚೈನ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಪ್ರಮೋಟ್ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಜೊತೆಗೆ ಮಾರ್ಕೆಟ್ ಲಿಂಕೇಜ್ ಕೊಡುವಂಥದ್ದು. ಈಗ ನಮ್ದೇ ತಗೊಂಡ್ರೆ APMC ಅಂತದೆಲ್ಲ ಇದೆ, ಅಥವಾ ಬೇರೆ ಬೇರೆ ಆನ್ಲೈನ್ ಟ್ರೇಡ್ ಮಾರ್ಕೆಟ್ಗಳಿದೆ. ಸೊ ಅದ್ರ ಜೊತೆ ಕೊಲಾಬ್ ಆಗುವಂಥದ್ದು ಆಗ್ಬೋದು, ಮಾರ್ಕೆಟ್ ಲಿಂಕೇಜ್ ಕೊಡುವಂಥದ್ದು. ಮತ್ತೆ ರೀಸೈಕ್ಲಿಂಗ್ ವೇಸ್ಟ್, ಕೆಲವೊಂದು ವೇಸ್ಟ್ಗಳು ಜನರೇಟ್ ಆಗುತ್ತಲ್ಲ ಕೃಷಿನಲ್ಲಿ, ಸೊ ಅದನ್ನ ನಾವೇನ್ ಮಾಡ್ಬೋದು, ಬಯೋಗ್ಯಾಸ್ ಆಗಿ ಯೂಸ್ ಮಾಡ್ಕೋಬಹುದು, ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡಕ್ ಟ್ರೈ ಮಾಡ್ಬೋದು, ಅಥವಾ ಬಯೋ ಎನರ್ಜಿ ಯೂಸ್ ಮಾಡ್ಬೋದು, ಕಾಂಪೋಸ್ಟ್ ಯೂಸ್ ಮಾಡ್ಬೋದು, ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು. ಸಾಕಷ್ಟು ವಿಧಾನಗಳಿರುತ್ತೆ. ಸೊ ಅದ್ರ ಮೇಲೆ ಕೆಲಸ ಮಾಡ್ಲಿ ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲದೆ ಈ ಕೃಷಿಗೆ ಕೆಲವೊಂದು ವ್ಯಾಲಿಡ್ ಇನ್ಪುಟ್ಸ್ ಬೇಕಾಗಿರುತ್ತೆ. ಕ್ರೆಡಿಟ್ ಆಗ್ಬೋದು, ಬೇರೆ ಏನೋ ಸಾರಯುಕ್ತ ಬೀಜಗಳಾಗ್ಬೋದು. ಸೊ ಇವುಗಳ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಈ FPOಗಳೇನಿದೆಯಲ್ಲ, ಸೊ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಬಟ್ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಪೋಸ್ಟ್ ಹಾರ್ವೆಸ್ಟ್ ಎಕೋಸಿಸ್ಟಮ್ ಏನಿದೆಯಲ್ಲ ಅದನ್ನೆಲ್ಲ ಸ್ಟ್ರೆಂಥನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೃಷಿ ವಿಸ್ತಾರ ಸ್ಕೀಮ್ ನ ತಂದಿರ್ತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ, ಕೃಷಿ ವಿಸ್ತಾರ ಯೋಜನೆಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಯೋಜನೆಯನ್ನು ಕರ್ನಾಟಕ ಬಜೆಟ್ 2026-27ರಲ್ಲಿ 100 ಕೋಟಿ ಅನುದಾನದೊಂದಿಗೆ ಘೋಷಿಸಲಾಗಿದೆ. ನಾನು ಹೇಳಿದೆ, ಇದಕ್ಕೆ 100 ಕೋಟಿಗಳಷ್ಟು ಬಜೆಟ್ ಅಲ್ಲಿ ಅಲೋಕೇಟ್ ಮಾಡಿದ್ದಾರೆ. ಇದು ಸಂಸ್ಕರಣೆ, ಮೌಲ್ಯವರ್ಧನೆ, ಮಾರುಕಟ್ಟೆ ಸಂಪರ್ಕಗಳಂತ ಕೊಯ್ಲಿನ ನಂತರದ ಚಟುವಟಿಕೆಗಳನ್ನು ಬಲಪಡಿಸುವತ್ತ ಗಮನ ಹರಿಸುತ್ತದೆ. ಹೌದು, ಪೋಸ್ಟ್ ಹಾರ್ವೆಸ್ಟ್ ಲಾಸ್ ನ ಕಡಿಮೆ ಮಾಡಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಈ ಯೋಜನೆಯು ಮುಖ್ಯವಾಗಿ ರೈತರಿಗೆ ರಸಗೊಬ್ಬರ ಸಬ್ಸಿಡಿಗಳನ್ನು ವಿಸ್ತರಿಸುವ ಗುರಿ ಇಲ್ಲ. ಸಬ್ಸಿಡಿ ಬಗ್ಗೆ ನಾನು ಮಾತೇ ಆಡಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ.
ಮುಂದಿನ ಆರ್ಟಿಕಲ್ ಬಂದು ಕರ್ನಾಟಕ ಬಜೆಟ್ ಮತ್ತೆ ಬಜೆಟ್ ಇಂದನೇ ಆರ್ಟಿಕಲ್ ಬಂದು ಸ್ಟೇಟ್ ಗವರ್ಮೆಂಟ್ ಟು ಬ್ಯಾನ್ ಸೋಷಿಯಲ್ ಮೀಡಿಯಾ ಫಾರ್ ಚಿಲ್ಡ್ರನ್ಸ್ ಅಂಡರ್ 16 ಇಯರ್ಸ್. 16 ವರ್ಷದ ಕೆಳಗಿರುವಂತಹ ಮಕ್ಕಳುಗಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಈಗ ಮುಂದಾಗಿದೆ. ಯಾಕೆ ಅಂತಂದ್ರೆ ಅವರಲ್ಲಿ ಆಂಗ್ಸೈಟಿ ಜಾಸ್ತಿ ಆಗ್ತಾ ಇದೆ, ಡಿಪ್ರೆಷನ್ ಜಾಸ್ತಿ ಆಗ್ತಾ ಇದೆ, ಸೈಬರ್ ಬುಲ್ಲಿಂಗ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ಬೋದಾಗುತ್ತೆ, ಈ ಬ್ಲೂ ವೇಲ್ ಅಂತ ಗೇಮ್ಗಳಲ್ಲಿ ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡಿದ್ದು ನೋಡಿದ್ವಿ, ಹೌದಲ್ವಾ? ಜೊತೆಗೆ ಆನ್ಲೈನ್ ಹರಾಸ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಹುಡುಗಾಟಿಕೆಗೆ ಏನೋ ಸಣ್ಣ ಪುಟ್ಟ ಲೋನ್ಗಳ ಆಪ್ಗಳಲ್ಲಿ, ಆನ್ಲೈನ್ ಲೋನ್ಗಳಲ್ಲಿ ಆಪ್ಗಳಲ್ಲಿ ಲೋನ್ಗಳನ್ನ ತಗೊಂಡು ಸಫರ್ ಮಾಡೋರು ನೋಡಿದ್ವಿ. ಸೊ ಈ ರೀತಿಯಲ್ಲಿ ಹಾರ್ಮ್ಫುಲ್ ಕಂಟೆಂಟ್ಗೆ ಎಕ್ಸ್ಪೋಸ್ ಆಗುವಂಥದ್ದು, ಚೈಲ್ಡ್ ಪೋರ್ನೋಗ್ರಫಿ ಆಗ್ಬೋದು. ಸೊ ಈ ತರದೆಲ್ಲ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ತಪ್ಪಿಸ್ಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಷ್ಟಿಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲ, ಸೋಷಿಯಲೈಸ್ ಆಗ್ತಾ ಇಲ್ಲ ಮಕ್ಳುಗಳು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡಿ ಅಂತಂದ್ರೆ ಕರ್ನಾಟಕ ಸರ್ಕಾರ ಈ ಸೋಷಿಯಲ್ ಮೀಡಿಯಾಗಳನ್ನ 16 ವರ್ಷದ ಕೆಳಗಡೆ ಇರುವಂತವ್ರಿಗೆ ಬ್ಯಾನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರುವಂತದ್ದಾಗಿರುತ್ತೆ. ಸೊ ಈ ತರದ್ದು ಆಲ್ರೆಡಿ ಪ್ಲಾನ್ಗಳು ಈಗ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಇದು ಇಂಪ್ಲಿಮೆಂಟೇಷನ್ 2025 ಬಂದಿದೆ. ಜೊತೆಗೆ ಈಗ ನೋಡ್ಬೋದಾಗಿರುತ್ತೆ, ಡೆನ್ಮಾರ್ಕ್, ನ್ಯೂಜಿಲೆಂಡ್, ಮಲೇಷಿಯಾ ಅಂತ ಕಂಟ್ರಿಗಳು ಇದೇ ನಿಟ್ಟಿನಲ್ಲಿ ಇದೆ. ಇವನ್ ಆಂಧ್ರ ಪ್ರದೇಶ್ ಕೂಡ ಪಾಸಿಬಿಲಿಟೀಸ್ ನೋಡ್ತಾ ಇದೆ, ನಾವು ಬ್ಯಾನ್ ಮಾಡ್ಬೋದು ಅಂತ ಹೇಳಿ. ಬಟ್ ಅದೇ ವರ್ಸ್ಟ್ ಕೇಸ್, ಈಗ ನಾವು ಏರಿಯಾ ಅಂತ ನೋಡಿದಾಗ ನೇಪಾಳಲ್ಲಿ ಎಲ್ರಿಗೂ ಸೇರಿ ಬ್ಯಾನ್ ಮಾಡಿದ್ರು. ಸೊ ಅಲ್ಲಿ ಜಂಜಿ ಪ್ರೊಟೆಸ್ಟ್ ಆಯ್ತು. ಸೊ ಹಾಗಾಗಿ ಇದು ಯಾವ ರೀತಿ ಮಾಡ್ಬೋದು ಅಂತ ನೋಡ್ಬೋದು. ಇನ್ನೇ ಕೆಲವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈ ಒಂದು ಓವರ್ ಆಲ್ ಆಗಿ ಸಡನ್ ಆಗಿ ಇದನ್ನ ಸ್ಟಾಪ್ ಮಾಡೋದಕ್ಕಿಂತ ಬದಲು ಏಜ್ ರಿಸ್ಟ್ರಿಕ್ಟೆಡ್ ಏನಾದ್ರು ಗೈಡ್ಲೈನ್ಸ್ ನ ಕೊಡುವಂಥದ್ದು ಪ್ಲಾಟ್ಫಾರ್ಮ್ಗಳಿಗೆ, ಅಥವಾ ಪೇರೆಂಟ್ಸ್ ನ ಕನ್ಸಲ್ಟ್ ಕೊಡುವಂಥದ್ದು ಆಗ್ಬೋದು. ಸೊ ಈ ರೀತಿಯಾದಂತ ನೋಡ್ಬೋದು ಅಂತಾನು ಕೆಲವೊಂದು ಕ್ರಿಟಿಕ್ಸ್ ಗಳು ಬರ್ತಾ ಇದೆ. ಇಲ್ಸಿ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈಗ ಒಂದು ಕಾನ್ಸೆಪ್ಟ್ ನಲ್ಲಿ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು. ಕರ್ನಾಟಕದಲ್ಲಿ ಉದ್ದೇಶಿತವಾಗಿ ಸಾಮಾಜಿಕ ಮಾಧ್ಯಮ ನಿರ್ಬಂಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳನ್ನು ನಿರ್ಬಂಧಿಸುವ ಪ್ರಸ್ತಾವವನ್ನು ಕರ್ನಾಟಕ ಬಜೆಟ್ 2026 ಘೋಷಿಸಲಾಯಿತು. ಕರೆಕ್ಟ್ ಆಗಿದೆ. ಈ ನಿರ್ಬಂಧವು ಹದಿಹರೆಯದವರಲ್ಲಿ ಡಿಜಿಟಲ್ ಚಟ, ಸೈಬರ್ ಬೆದರಿಕೆ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಕಳವಳಗಳನ್ನು ಬಗೆಹರಿಸುವ ಗುರಿಯನ್ನು ಹೊಂದಿದೆ. ಕರೆಕ್ಟ್. ಆಸ್ಟ್ರೇಲಿಯಾವು ಡಿಸೆಂಬರ್ 2025 ಹದಿಹರೆಯದವರಿಗೆ ಸಾಮಾಜಿಕ ಮಾಧ್ಯಮಗಳ ವೇದಿಕೆಗಳ ಮೇಲೆ ಇದೇ ರೀತಿಯಾದ ನಿರ್ಬಂಧಗಳನ್ನು ಪರಿಚಯಿಸಿತ್ತು. ಹೌದು, ಆಸ್ಟ್ರೇಲಿಯಾದಲ್ಲಿ ತಂದಿದ್ದಾರೆ. ಬೇರೆ ಬೇರೆ ಕಂಟ್ರಿಗಳಲ್ಲೂ ಇದನ್ನೇ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟರು ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಸೊ ಇದಿಷ್ಟು ಆರ್ಟಿಕಲ್ ಜೊತೆ ನಮ್ಮ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.